ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ತಣ್ಣಗಾಗಿದ್ದ ಗೋಗೊಳ್ಳರ ಅಟ್ಟಹಾಸ ಇದೀಗ ಮತ್ತೆ ಮುಂದುವರೆದಿದೆ. ಕುಂದಾಪುರದ ಗುಳ್ಳಾಡಿ ಗ್ರಾಮದ ಮಂಜಿ ಎಂಬವರ ಮನೆಯ ಕೊಟ್ಟಿಗೆಗೆ ನಿನ್ನೆ ರಾತ್ರಿ ನುಗ್ಗಿದ ಗೋಕಳ್ಳರು ಗರ್ಭದ ಹಸುವನ್ನು ಕದ್ದೊಯ್ದಿದ್ದಾರೆ. ತಮ್ಮ ಮೊಮ್ಮಗಳೊಂದಿಗೆ ಕಷ್ಟದ ಜೀವನ ನಡೆಸಿಕೊಂಡಿದ್ದ ಮಂಜಿಯವರು ಗೋಗೊಳ್ಳರ ಅಟ್ಟಹಾಸಕ್ಕೆ ಕಂಗಾಲಾಗಿದ್ದಾರೆ. ಘಟನೆ ಸಂಬಂಧ ಕೋಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗೋಕಳ್ಳರನ್ನು ಶೀಘ್ರ ಬಂಧಿಸುವಂತೆ ಕುಂದಾಪುರ ಬಿಜೆಪಿ ಯುವ ಮೋರ್ಚಾ ಆಗ್ರಹಿಸಿದೆ. ರಾತ್ರಿಗೆ 6 ಗಂಟೆಗೆ ಅಲ್ಲ 7 ಗಂಟೆಗೆ ಕುಡಿಯೋಕೆ ಕೊಟ್ಟು ಒಳಗೆ ಹುಲ್ಲು ಹಾಕಿ ಒಳಗೆ ತಂದು ಕಟ್ಟಿದಿ. ಅದು ಎಷ್ಟು ಗಂಟೆಗೆ ಬಂದು ಹೊಡ್ಕೊ ಇರೋನು ಗೊತ್ತಿಲ್ಲ. ನಾ ಬೆಳಗ್ಗೆ ಮುಂಚೆ ಎದ್ದು ಆ ದನ ನೋಡೋ ತನಕ ದನ ಇಲ್ಲ, ಬಳ್ಳಿ ಮಾತ್ರ ಕೊಯ್ಕೊ ಇರು. ನಾನು ಅದ್ರಾಗೆ ನಾ ಜೀವನ ಮಾಡ್ಕೊಳೋದು. ನಾನೇನು ಬೆನ್ನು ಅಂತ ಬೇಕಾದ್ರೆ ಇಲ್ಲಿ ಯಾರನ್ನೇ ಬೇಕಾದ್ರೆ ವಿಚಾರಿಸ್ಲಿ. ನಾ ಬೆನ್ನು ನೋವಾಗಿ ಒಂದು 7-8 ವರ್ಷ ಆಯ್ತು ಈಗ ಮುನ್ಕೊಂಡು ಅದರದ್ದೇ ಒಂದು ಹುಂಡು ಹಾಲು ಕರ್ಕೊಂಡು ಅದನ್ನೇ ನಾವು ವ್ಯಾಪಾರ ಮಾಡಿ ಹೊಟ್ಟೆ ಹರ್ಕೊಂತ ಇದ್ದೆ. ಈಗ ಒಂದು ಹೆಣ್ಣು ಐತಿ, ನಾಯಿ ಬಿಡ್ಲ, ನಾಯಿ ಒಳಗೆ ಕಟ್ಕೊಂಡು ಹೌದು. ಅವ್ರು ಎಷ್ಟೊತ್ತಿ ಬತ್ರು ಅಂತ ನಂಗೆ ಗೊತ್ತಿದ್ರು. ಅನುಮಾನ ಇದ್ರು 16 ಕರ್ಕೊಂಡ್ಬಂದು ಬಿಟ್ಕೊಂತಿದ್ವಿ. ಒಂದು ಗಂಡಸರು ಬನ್ನಿ ಹಿಂಗೈತೆ ಅಂತೇಳಿ. ಯಾರು ಎಡಬಲ ಒಬ್ಬರು ಇಲ್ಲಿ ಮನೆಯೆಲ್ಲ ಇದಾವೆ. ಯಾರು